ಈ ಮಹಾ ಅಧಿವೇಶನ ಡಿ ಕೆ ಶಿಯ ಶಕ್ತಿ ಕನ್ಯಾಕುಮಾರಿಯಿಂದ ಹಿಡಿದು ಕರ್ನಾಟಕದವರೆಗೂ ಕೂಡ ತೋರಿಸ್ಬೇಕಾಗಿರ್ತಕ್ಕಂಥದ್ದು. ಯಾರು ಪಿ ಸಿ ಸಿ ಅಧ್ಯಕ್ಷರಿರ್ತಾರೆ ಅವ್ರು ಯಾವ ರೀತಿ ಕಾರ್ಯಕ್ರಮ ಮಾಡ್ತಾರೆ ಅನ್ನೋದು ಇಡೀ ಕಾಂಗ್ರೆಸ್ನ ಕಟ್ಟಾಳಗಳಿಂದ ಹಿಡಿದು ನಿಮ್ಮ ಅಧ್ಯಕ್ಷರು ನೋಡ್ತಾರೆ, ನಿಮ್ಮ ನಾಯಕರೆಲ್ಲ ನೋಡ್ತಾರೆ. ಈ ಕಾರ್ಯಕ್ರಮ ನಿಜವಾಗ್ಲೂ ಕೂಡ ಇದು ಡಿ ಕೆ ಶಿ ಕಾರ್ಯಕ್ರಮ. ಯಾಕಂತ ಹೇಳಿದ್ರೆ ನಿಮ್ಮ ಶಕ್ತಿ, ನೀವು ಹೇಳ್ತಿರಲ್ಲ ಮೋರ್ ಸ್ಟ್ರಾಂಗ್ ಇಸ್ ಮೋರ್ ಎನಿಮೀಸ್ ಅಂತ, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್ ಅಂತ. ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮದ ಮುಖಾಂತರ ನೀವು ಮೆಸೇಜ್ ಪಾಸ್ ಮಾಡ್ತೀರಾ, ಐದರ್ ಬಿ ಜೆ ಪಿ ಐದರ್ ಇನ್ನರ್ ಕಾಂಗ್ರೆಸ್. ನನಗೆ ಅವಶ್ಯಕತೆ ಇಲ್ಲ. ನನ್ನ ಬಗ್ಗೆ ಜನರಿಗೆ ಗೊತ್ತಿದೆ, ಎಲ್ಲ ಪಾರ್ಟಿಯವ್ರಿಗೂ ಗೊತ್ತಿದೆ, ಬಿ ಜೆ ಪಿಯವ್ರಿಗೂ ಗೊತ್ತಿದೆ, ಕಾಂಗ್ರೆಸ್ ಅವ್ರಿಗೂ ಗೊತ್ತಿದೆ, ದಳದವ್ರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ನಾನೇನು ಅದನ್ನು ತೋರಿಸ್ಕೊಳ್ಬೇಕು, ನನ್ನ ಡ್ಯೂಟಿ, ನನ್ನ ಆತ್ಮಸಾಕ್ಷಿ ಇಸ್ ಇಂಪಾರ್ಟೆಂಟ್. ನನಗೆ ನಾನು ಮಾಡೋಂಥ ಕೆಲಸ ನನಗೆ ಸಮಾಧಾನ ಆದ್ರೆ ಸಾಕು. ಬೇರೆಯವ್ರಿಗೆ ಸಮಾಧಾನ ಹಾಕಿ ನನ್ನ ಯಾವ ಶಕ್ತಿ ಪ್ರದರ್ಶನನೂ ನನಗೆ ಅವಶ್ಯಕತೆ ಇಲ್ಲ. ನಿಮ್ಮೆಲ್ಲ ಈ ಹೋರಾಟ, 40 ವರ್ಷದ ರಾಜಕಾರಣ, ಈ ಬಡಿದಾಟ, ಐ ಟಿ ಇಡಿ ಸಿ ಬಿ ಇವೆಲ್ಲ ನೋಡಿ ನಿಮ್ಮ ಸಹೋದರ ನಮ್ಮ ಚಾನಲ್ನಲ್ಲಿ ಹೇಳಿದರು, ನನ್ನ ಒಂದೇ ಆಸೆ, ಕೊನೆಯ ಆಸೆ, ನಮ್ಮ ಅಣ್ಣ ಮುಖ್ಯಮಂತ್ರಿ ಆಗಿ ಪ್ರಮಾಣ ವಚನ ನೋಡೋದೊಂದು ನನ್ನ ಆಸೆ ಅಂತ ಹೇಳಿದರು. ಇವೆಲ್ಲವೂ ಕೂಡ ನಿಮಗೆ ಮೆಟ್ಟಿಲ್ಲ? ಎಲ್ಲ ಕಾಲ ನಿರ್ಣಯ ಮಾಡ್ತದೆ. ಕಾಲದ ಗರ್ಭದ ಗುಡಿಯಲ್ಲಿ ಈಗ ಯಾಕೆ ಅದ್ರ ವಿಚಾರ? ನಾನು ನಿಮ್ಮ ತಮ್ಮನ ಆಸೆಯನ್ನು ಅಣ್ಣನ ಮುಂದೆ ನಾನು ಹೇಳ್ತಾ ಇದ್ದೀನಿ. ಈ ತಮ್ಮ ನನ್ನ ಕುಟುಂಬ ಮುಖ್ಯ ಅಲ್ಲ. ಈ ದೇಶ ಉಳಿಬೇಕು, ಈ ರಾಜ್ಯ ಉಳಿಬೇಕು, ನಮ್ಮ ಪಕ್ಷ ಉಳಿಬೇಕು, ನಮ್ಮ ಸಂವಿಧಾನ ಉಳಿಬೇಕು. ಭಾರತೀಯ ಜನತಾ ಪಕ್ಷದವರು ದೊಡ್ಡ ಮಟ್ಟದ ಟೀಕೆಯನ್ನು ಮಾಡ್ತಿದ್ದಾರೆ. ದೇಶದ ವಕ್ತಾರರಿಂದ ಹಿಡಿದು ಈ ಭಾಗದ ಸಂಸದರು ಕೂಡ ನಕಲಿ ಗಾಂಧಿಗಳ ಸಮಾವೇಶ ಅಂತ ಹೇಳ್ತಿದ್ದಾರೆ. ಇವ್ರು ಯಾರು ಕೂಡ, ಈ ಗಾಂಧಿಗಳು ಯಾರು ಕೂಡ ನೆಹರು ರಕ್ತ ಸಂಬಂಧಿಗಳಲ್ಲ, ಫಿರೋಜ್ ಗಾಂಧಿ ರಕ್ತ ಸಂಬಂಧಿಗಳು ಅಂತ ಹೇಳ್ತಾರೆ. ನಕಲಿ ಗಾಂಧಿಗಳ ಸಮಾವೇಶ ನಡೀತಿದೆ. ನಿಜವಾಗ್ಲೂ ಭಾರತೀಯ ಜನತಾ ಪಕ್ಷ ಟೀಕೆ ಮಾಡ್ತಿದೆ. ನೋಡಿ, ಅವರ ಹೃದಯದಲ್ಲಿ ಏನಿದೆ ಮಾತಾಡ್ತಾ ಇದ್ದಾರೆ. ಅವ್ರಿಗೂ ಸ್ವಾತಂತ್ರ್ಯಕ್ಕೆ ಏನು ಸಂಬಂಧ? ಅವ್ರಿಗೂ ಗಾಂಧಿ ಕುಟುಂಬಕ್ಕೆ ಏನು ಸಂಬಂಧ? ಇವತ್ತು ಭಾರತ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಗಾಯತ್ರಿ ನಾಯಕ. ಇವತ್ತು ಬಿ ಜೆ ಪಿಯವರು ಏನಾದ್ರು ಒಂದು ಕಾರ್ಯಕ್ರಮ ಮಾಡ್ಬೋದಾಯ್ತಲ್ಲ. ಅವ್ರು ಯಾರ್ದಾರ್ದು ಅವ್ರ ಪಕ್ಷದ ನಾಯಕರುಗಳದೆಲ್ಲ ಮಾಡ್ತಾರಲ್ಲ, ಗಾಂಧೀಜಿ ಹೆಸರು ಮಾಡ್ಬೋದಾಯ್ತಲ್ಲ. ಈಗ ಗರ್ ಗರ್ ತಿರಂಗ ಅಂತಂದ್ರು, ಏನು ಮನೆ ಮನೆಯಲ್ಲಿ ಬಾವುಟ ಆರ್ಸಿ ಅಂತ ಅಂದರು. ನಾನು ಅವತ್ತು ಫ್ರೀಡಮ್ ಮಾರ್ಚ್ ಅಂತ ಮಾಡಿದೆ, ಮುಚ್ಚೋಯ್ತಲ್ಲ ಗರ್ ಗರ್ ತಿರಂಗ. ಜನಕ್ಕೆ ಅವ್ರಿಗೆ ಸಂಬಂಧ ಇಲ್ಲ. ಅವ್ರಿಗೂ ಸ್ವಾತಂತ್ರ್ಯಕ್ಕೂ ಸಂಬಂಧ ಇಲ್ಲ. ಆ ಸ್ವಾತಂತ್ರ್ಯದ ನಡಿಗೆಯ ಯಾರು ನಾಯಕರಿದ್ದಾರಲ್ಲ, ಯಾರಿಗೂ ಸಂಬಂಧ ಇಲ್ಲ. ಅದಕ್ಕೆ ಅವ್ರಿಗೆ ಅದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಈಗ ನೋಡಿ, ಇದು ಹಾಕ್ಕೊಂಡಿದ್ದೀವಿ ಟ್ರೈ ಕಲರ್, ಈ ರಾಷ್ಟ್ರಧ್ವಜ ಬಣ್ಣ. ಅವ್ರು ಹಾಕಕ್ಕಾಯ್ತದ? ಈಗ ಇನ್ನೊಂದು ಚರ್ಚೆ ಆಗ್ತಿದೆ. ಎಸ್ ಎಂ ಕೃಷ್ಣರವರು ಸಾಲು ಆಗ್ತಿದ್ರಲ್ಲ, ಡಿ ಕೆ ಶಿವಕುಮಾರ್ ಆ ಸಾಲು ಆಗ್ತಿದ್ದಾರೆ, ಫಾಲೋ ಮಾಡ್ತಿದ್ದೀರಾ? ಅದು ಇಷ್ಟ ನಿಮಗೆ ಸಾಲು? ಬೇಕಾದ್ರೆ ನೋಡ್ರಿ, ನನಗೂ ಬಟ್ಟೆ ಹಾಕೋದಕ್ಕೆ ಕಳಿಸ್ಕೊಟ್ಟವ್ರು ಅವರು. ನಾನು ಬಟ್ಟೆ ಭಾಳ ದೊಡ್ಡದೊಗಳೆ ಅವು ಇವು ಹಾಕುತ್ತಿದ್ದೆ. ಅವ್ರ ಫ್ರೆಂಡ್ ಆಟಿನ ಅಂತಿದ್ರು, ನಮಗೂ ಸ್ನೇಹಿತರು. ಅವ್ರು ಕರ್ಸ್ಬಿಟ್ಟು ಬಾಂಬೆಯಿಂದ ನನಗೆ ಟೈಲರ್ ಕರ್ಸ್ಬಿಟ್ಟು ಡಿ ಕೆಗೆ ಒಂದು ಹಚ್ಚತೆ ಬಟ್ಟೆ. ಚೆನ್ನಾಗಿದೆ ಆ ಸ್ಟೈಲ್ ಅಲ್ವಾ? ಇಲ್ಲಿ ನನಗೂ ಒಬ್ಬೊಬ್ಬರು ತಾವು ನನ್ನ ಕಲಿಬೇಕಲ್ಲ.